ಸೊ ನಾಳೆ ಹಬ್ಬ ಇರೋದ್ರಿಂದ ಸೊ ಹಬ್ಬಕ್ಕೆ ಇವತ್ತೇ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೋಬೇಕು. ಸೊ ಇವಾಗ ಇದನ್ನ ನಾನು ಆಫ್ ಮಡ್ಚ್ಕೊಂಡಿದೀನಿ. ನಮ್ಮ ಅಮ್ಮ ಬರ್ತಿದ್ದಾರೆ ಇವಾಗ. ಮೇನ್ ದೇವ್ರ ಪೂಜೆಗೆ ಇದು ಕಮಲದ ಬೀಜ ಮತ್ತೆ ಗೋಮತಿ ಚಕ್ರ ಮತ್ತೆ ಕವಡೆ ಮತ್ತೆ 5 ರೂಪಾಯಿ ಕಾಯಿನ್. ಸೊ ಇವಾಗ ಈ ಅರ್ಶಿನ ಕೊಂಬನ ಇದು ಕಟ್ಕೋತಿದ್ದೀನಿ ಕಳ್ಸಕ್ಕೆ. ಸೊ ಇವಾಗ ಮುಖವಾಡಗೆ ಅಲಂಕಾರ ಮುಗೀತು. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರೋಹಿಣಿ ಮಲ್ಲೇಶ್ ವ್ಲಾಗ್ಸ್. ಸೊ ನಾಳೆ ಹಬ್ಬ ಇರೋದ್ರಿಂದ ಸೊ ಹಬ್ಬಕ್ಕೆ ಇವತ್ತೇ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೋಬೇಕು. ಸೊ ಇವಾಗ ಸಂಜೆ ಆಗಿದೆ. ಫಸ್ಟ್ ನಾನು ಸೀರೆನ ಮಡ್ಚಿಟ್ಕೊಂಡ್ಬಿಟ್ಟು ಆಮೇಲೆ ದೇವ್ರ ಮನೆ ಕ್ಲೀನ್ ಮಾಡಿ ಅಲ್ಲಿಗೆಲ್ಲ ಅರೇಂಜ್ಮೆಂಟ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಸೊ ಇವಾಗ ಫಸ್ಟು ಸೀರೆನ ಯೂಟ್ಯೂಬಲ್ಲಿ ನಾನು ಹುಡುಕಿದ್ದೀನಿ ಯಾವ ಥರ ಈಸಿಯಾಗಿ ಮಾಡೋದು ಅಂತ. ವರ್ಷನೂ ಹುಡುಕ್ತಾನೇ ಇರ್ತೀನಿ. ಸೊ ಯಾವುದು ಚೆನ್ನಾಗಿರುತ್ತೆ ಅದನ್ನ ಮಾಡೋದು ಅಷ್ಟೆ. ಸೊ ಇವಾಗ ಸೀರೆ ಈ ತರ ಇದೆ, ಹಳದಿ ಮತ್ತೆ ಯೆಲ್ಲೋ ಮತ್ತೆ ಗ್ರೀನ್ ಇದಲ್ಲಿ. ಸೀರೆನೆಲ್ಲ ನೀಟಾಗಿ ರೆಡಿ ಮಾಡಿ ಇಟ್ಬಿಟ್ರೆ ಅದೇ ಸ್ವಲ್ಪ ಮೇನ್ ಕೆಲ್ಸನೇ ಅದು. ಅದನ್ನ ಮಾಡಿ ಇಟ್ಬಿಟ್ರೆ ಇನ್ನೆಲ್ಲ ಬೇಗ ನಿಧಾನವಾಗಿ ಹಣ್ಣುಗಳು ಜೋಡಿಸ್ಕೊಳ್ಳೋದು, ಕಳಶ ಇಟ್ಕೊಳ್ಳೋದು ಅದೆಲ್ಲ ಮಾಡ್ಬಿಡ್ಬೋದು. ಸೊ ಇವಾಗ ಸೀರೆನ ಎಲ್ಲ ನೀಟಾಗಿ ನರ್ಗೆ ಮಾಡಿ ಇಟ್ಕೋತೀನಿ. ಆಮೇಲೆ ಮಿಕ್ಕಿದ ಕೆಲಸ. ಇವಾಗ ಇದನ್ನ ನಾನು ಆಫ್ ಮಡ್ಚ್ಕೊಂಡಿದೀನಿ, ಅರ್ಧ ಮಡ್ಚ್ಕೊಂಡು ಈ ತರ ಕ್ಲಿಪ್ ಹಾಕಿ ಸೆಟಲ್ ಮಾಡಿದೀನಿ. ಸೊ ಇವಾಗ ಇಲ್ಲಿಂದ ನಾನು ನರ್ಗೆ ಶುರು ಮಾಡ್ತಾ ಇದ್ದೀನಿ. ಬ್ಲೌಸ್ ಪೀಸ್ ಇಲ್ಲೇ ಇದೆ, ಬ್ಲೌಸ್ ಪೀಸ್ ಏನ್ ಕಟ್ ಮಾಡಿಲ್ಲ ನಾನು. ಸೊ ಅದರಿಂದನೇ ಶುರು ಮಾಡ್ತಾ ಇದ್ದೀನಿ. ಇವಾಗ ಇಷ್ಟ ಆಯ್ತು. ಸೊ ಅದೇ ತರ ಇವಾಗ ನೆಕ್ಸ್ಟ್ ಸ್ವಲ್ಪ ಈ ತರ ನೋಡ್ಕೋಬೇಕು. ಇದು ಸ್ವಲ್ಪ ಜಾಸ್ತಿ ಬಿಟ್ಕೊಂಡು ಹಿಂದೆ ಸ್ವಲ್ಪ ಚಿಕ್ಕ ಬಿಟ್ಕೊಂಡ್ರು ಏನಷ್ಟು ಗೊತ್ತಾಗಲ್ಲ. ಬಾರ್ಡರ್ ಮುಂದೆ ಬಂದ್ರೆ ಚೆನ್ನಾಗಿರುತ್ತೆ. ಸೊ ಇವಾಗ ಸ್ವಲ್ಪ ಸೆರಗು ಉದ್ದ ಬಿಟ್ಕೊಂಡಿದ್ದೀನಿ ನಾನು ಇಲ್ಲಿಗೆ. ಇವಾಗ ಇದನ್ನ ಒಂದು ಸೆಟ್ ಮಾಡಿ ಪಿನ್ ಹಾಕಿದ್ದೀನಿ. ಸೊ ಇದು ನರ್ಗೆ ಎಲ್ಲ ಒಳಗಡೆ ಹೋಗಿ ಕೂತ್ಬಿಟ್ಟಿರುತ್ತೆ. ಅದನ್ನ ನಾವು ನೀಟಾಗಿ ಸೆಟಲ್ ಮಾಡಿದ್ರೆ ಬರುತ್ತೆ. ಇದು ತುಂಬಾ ಚೆನ್ನಾಗಿ ಬರುತ್ತೆ ನರ್ಗೆಗಳು. ಅದು ಸೀರೆ ದೊಡ್ಡದಿರೋದ್ರಿಂದ ಈ ತರ ಮಡ್ಚಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ನರ್ಗೆ ಎಲ್ಲ ಒಳಗಡೆ ಇರುತ್ತೆ. ಸೊ ಅದನ್ನ ನಾವು ಲಕ್ಷ್ಮಿ ಗುಡಿಸ್ತಿರ್ತೀವಲ್ಲ, ಸೊ ಅವಾಗ ಇದನ್ನೆಲ್ಲ ಹಿಂಗೆ ಈಚೆ ತಗೊಂಡು ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ಇದಾಯ್ತು. ಇವಾಗ ಅದೇ ತರ ಸೆರಗ್ನು ಮಾಡ್ಕೊಂಡ್ಬಿಡೋಣ. ಇವಾಗ ಇದು ಸೆರಗು ಗ್ರೀನ್ ಕಲರ್ ಬಂದಿದೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ದೇವರಿಗೆ ಅಲಂಕಾರ ಮಾಡಿದಾಗ. ಸೊ ಸೀರೆ ಏನೋ ರೆಡಿ ಆಯ್ತು. ಇವಾಗ ಸ್ವಲ್ಪ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಬಿಂದಿಗೆಗೆ ಎಲ್ಲ ಸೀರೆ ಎಲ್ಲ ಉಡ್ಸಿ ರೆಡಿ ಮಾಡ್ಕೊಂಡ್ಬಿಡೋದೇನೆ. ಅಷ್ಟೇ. ಸೊ ನಮ್ಮಮ್ಮ ಬರ್ತಿದ್ದಾರೆ ಇವಾಗ, ಬನ್ನಿ ಕರ್ಕೊಂಡು. ಇದು ಚಾ ಕೊಟ್ಟ ಪಪ್ಪಂಗೆ ಅಲ್ಲಿ? ಯಾರದು?
ಯಾರದು? ಗುಮ್ಮ. ಗುಮ್ಮ ಅಮ್ಮ ಅಲ್ಲ, ಗುಮ್ಮ. ಅರ್ಧ. ನಮ್ಮಮ್ಮ ಅಲ್ಲಿಂದಾನೆ ಕೆಲಸ ಮಾಡ್ಕೊಂಡ್ ಬರ್ತೈತೆ. ಅಲ್ಲಿ ಸಾಕ್ಸ್ ಇಟ್ಕೊಳಪ್ಪ. ಆರ್ ಬಂದ್ರು ಪಾಪ? ಪಾಪ ಆರ್ ಬಂದ್ರು? ಇಸ್ಕೊಂಬೋಗಲ್ ಪಾಪನ ಮೇಲ್ ಬರ್ರಿ. ಅವಳು ಇನ್ನು ನಾಚ್ಕತ್ತ. ಕೊಡು ಇರ್ಲಿ, ಇದೆ ಅಂತ ಕಟ್ತಾ ಇದ್ದೆ. ಇವಾಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಸ್ವಲ್ಪ ಗೋಮೂತ್ರ ಮತ್ತೆ ಅರಿಶಿನ ನೀರ್ ಹಾಕೊಂಡು ಟೈಲ್ಸ್ ಎಲ್ಲ ಒರ್ಸ್ಕೊತಾ ಇದೀನಿ. ಆಯ್ತು, ಇವಾಗ ಸ್ವಲ್ಪ ದೀಪಗಳು ಮತ್ತೆ ಕಳಶ ಎಲ್ಲಾನು ರೆಡಿ ಮಾಡ್ಕೊಳ್ಳೋಣ. ನಾರ್ಮಲ್ ಕಳಶ, ಮನೆ ದೇವ್ರದ್ದು ಕಳಶ ಇಡ್ಲೇಬೇಕು. ಆಮೇಲೆ ಬೇರೆದು ಕುಂಕುಮದ್ದು ಭರಣಿ ಎಲ್ಲ ವಾಶ್ ಮಾಡಿದ್ದನ ಅದನ್ನೆಲ್ಲ ಒಂದು ಬಟ್ಟೆಲಿ ಒರೆಸಿಟ್ಕೊಂಡು ದೇವ್ರ ಮನೆ ನಾರ್ಮಲ್ ನಾನು ಪೂಜೆ ಮಾಡೋ ದೇವ್ರಿಗೆಲ್ಲ ಬಟ್ಟು ಹೂವು ಎಲ್ಲ ಇಟ್ಟು ಆಮೇಲೆ ವರಮಹಾಲಕ್ಷ್ಮಿದು ಕಳಶ ಇಡ್ತೀನಿ. ಹಬ್ಬಕ್ಕೆ ಅಂತ ಹೊಸ ಕುಂಕುಮ, ಅರಿಶಿನ ಕುಂಕುಮ ತಗೊಂಬಂದಿದ್ನಲ್ಲ, ಅದನ್ನ ಹಾಕೋತಿದ್ದೀನಿ. ಸೊ ಆಲ್ಮೋಸ್ಟ್ ಹೊಸ ಅರಿಶಿನ ಕುಂಕುಮ ಯೂಸ್ ಮಾಡಿದ್ರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತುಂಬಾ ಒಳ್ಳೇದು. ಸೊ ಇದರಲ್ಲಿ ಒಂದು ನೀರು ಮತ್ತೆ ಗೋಮೂತ್ರ ಇದೆ. ಇವಾಗ ಏನೇ ಯೂಸ್ ಮಾಡೋಕ್ಕೂ ಮುಂಚೆ ಹೊಸದಾಗಿ ಯೂಸ್ ಮಾಡ್ತಿರ್ತೀವಲ್ಲ, ಸೊ ಅದಕ್ಕೆ ಸ್ವಲ್ಪ ಗೋಮೂತ್ರ ಮಾಡ್ಕೊಂಡು ಮಾಡಿದ್ರೆ ಒಳ್ಳೇದು. ಸೊ ಇವಾಗ ಇದೇ ಮೇನ್ ದೇವ್ರ ಪೂಜೆಗೆ. ಇದು ಕಮಲದ ಬೀಜ ಮತ್ತೆ ಗೋಮತಿ ಚಕ್ರ ಮತ್ತೆ ಕವಡೆ ಮತ್ತೆ 5 ರೂಪಾಯಿ ಇದನ್ನ ಮೇನ್ ಆಗಿದ್ರೆ, ಮತ್ತೆ ಇದ್ರ ಜೊತೆ ಡ್ರೈ ಫ್ರೂಟ್ಸ್ ನ ಇಡಬೇಕು. ಅಂದ್ರೆ ದ್ರಾಕ್ಷಿ ನಾವು ಎಷ್ಟು ಇಡ್ತೀವಲ್ಲ ಅದ್ರ ಮೇಲೆ 6 ದ್ರಾಕ್ಷಿ, 6 ಗೋಡಂಬಿ, ಬಾದಾಮಿ ಆ ಥರ. ದೀಪ ಇಲ್ಲ ಕಾಮಾಕ್ಷಿ ದೀಪ ಎರಡೂ ಹೇಳ್ತಾರೆ, ಎಲ್ಲ ಒಳ್ಳೆಯದೇನು. ಸೊ ಅದನ್ನ ಈ ಥರ ಅಲಂಕಾರ ಮಾಡಿದ್ದೀನಿ. ಮತ್ತು ಹಿಂದೆ ಡಬಲ್ ಗಮ್ ಟೇಪ್ ಹಾಕಿದ್ದೀನಿ. ಸೊ ಬೆಳಿಗ್ಗೆ ಇದನ್ನು ತೆಗೆದುಬಿಟ್ಟು ಇಲ್ಲಿಗೆ ಹೂವು ಹಾಕಿದ್ರೆ ಇಲ್ಲಿ ಸುತ್ತಲೂ ಹೂವು ಬರುತ್ತೆ. ಅವಾಗ ದೀಪ ನೋಡೋಕ್ಕೆ ತುಂಬ ಲಕ್ಷಣವಾಗಿ ಕಾಣಿಸುತ್ತೆ. ಸೊ ಇದು ನಾವತ್ತು ಪಾತ್ರೆ ಎಲ್ಲ ತೊಳೆಸಿದ್ನಲ್ಲ ಮನೆ ಕ್ಲೀನ್ ಮಾಡ್ಬೇಕಾದ್ರೆ ಅವಾಗ ತೊಳ್ಕೊಂಡಿದ್ದೆ. ಸೊ ಇವಾಗ ಇದನ್ನು ಹಾಗೆ ಗೋಮೂತ್ರ ಚಮಚಿ ಸ್ವಲ್ಪ ಒರೆಸಿಟ್ಕೊಂಡ್ರೆ ಸಾಕು. ಸೊ ಈಗ ದೀಪಗಳಿಗೆಲ್ಲ ಬತ್ತಿ ಹೊಸ್ಕೊಂಬೋಣ. ಸೊ ಬತ್ತಿ ತೊಗೊಂಡು ಈ ಥರ ಎರಡೆಳೆ ಬತ್ತಿ ಹಾಕಬೇಕು. ಸೊ ಯಾವತ್ತೂ ಸಿಂಗಲ್ ಬತ್ತಿ ಹಾಕ್ಬಾರ್ದು ಅಂತ ಹೇಳ್ತಾರೆ. ಮತ್ತೆ ಪಾಪ ಇವಾಗ ನಾನು ಲಕ್ಷ್ಮಿ ಕೂರಿಸ್ತಿರೋದು ಇದೇ ಕಳಶ. ಸೊ ಇದರಲ್ಲಿ ಇವಾಗ ನಾನು ನೀರು ತಂದಿಟ್ಟಿದ್ದೀನಿ. ಸೊ ಈ ನೀರಲ್ಲಿ ನಾನು ಆವಾಗಲೇ ತೋರಿಸಿದ್ನಲ್ಲ ಅದನ್ನೆಲ್ಲ ಹಾಕ್ತಾ ಇದ್ದೀನಿ. ಹಾಗೆ ಡ್ರೈ ಫ್ರೂಟ್ಸ್, ಆಮೇಲೆ ಅರಿಶಿನ ಮತ್ತೆ ಸೊ ಇವಾಗ ಈ ಅರಿಶಿನ ಕೊಂಬನ್ನ ಇದಕ್ಕೆ ಕಟ್ಕೋತಿದ್ದೀನಿ ಕಳಶಕ್ಕೆ. ಸೊ ಇದಕ್ಕೆ ಅರಿಶಿನ ಮತ್ತೆ ಕುಂಕುಮ ಹಾಕಿ ಸೊ ಇವಾಗ ಇದು ರೆಡಿ ಆಯ್ತು. ಇವಾಗ ಕಾಯಿ ರೆಡಿ ಮಾಡ್ಕೋಬೇಕು. ಸೊ ಕಾಯೆಲ್ಲ ಕ್ಲೀನ್ ಆಗಿದೆ. ಇದಕ್ಕೆ ಸ್ವಲ್ಪ ಅರಿಶಿನ ಎಲ್ಲ ಮೆತ್ಕೋಬೇಕು. ಅದಕ್ಕೆ ಅರಿಶಿನ ಹಾಕೋಣ. ಇವಾಗ ತುಂಬಾ ನುಣ್ಣಗೇನು ಮಾಡ್ಕೋಬಾರ್ದು, ಸ್ವಲ್ಪ ಸ್ವಲ್ಪ ತರಿ ತರನೇ ಇರಬೇಕು ಕಾಯಿ, ತೆಂಗಿನಕಾಯಿ.
ಅಂದ್ರೆ ಮೇಲೆ ತುಂಬಾ ಜುಂಗೆಲ್ಲ ಕೂದೆಲ್ಲ ಮಾಡ್ತಾರೆ, ಆ ತರ ಏನ್ ಮಾಡ್ಬಾರ್ದು. ಸೊ ಇವಾಗ ಇದಕ್ಕೆ ಅರ್ಶಿನ ಹಾಕಿ ಮೆತ್ಕೊಳ್ಳೋಣ. ಸ್ವಲ್ಪ ಹಂಗೆ ನೀರ್ ಹಾಕೊಂಡು ಅರ್ಶಿನ ಹಾಕಿ ಕಳ್ಶಕ್ಕೆ ಅಂತಾನೆ ಕಾಯಿ ಚೆನ್ನಾಗಿರೋದು ನೋಡಿ ತಗೋಬೇಕಂದ್ರೆ ಕಳ್ಶಕ್ ಕೂರುತ್ತಾ ಏನು ಅಂತ ಎಲ್ಲ ನೋಡಿ ಚೆಕ್ ಮಾಡಿ ಮುಂಚೆನೆ ಒಂದು ಕಾಯಿ ಇಟ್ಕೊಂಡ್ರೆ ಚಂದ. ಕೆಲವೊಂದು ಕಾಯಿಗಳು ದಪ್ಪ ಇರುತ್ತೆ, ಸೊ ಅದನ್ನ ಕಳ್ಶಕ್ ಕೂರ್ಸಕ್ ಹೋಗಿ ಎಲ್ಲ ರೆಡಿ ಮಾಡ್ತೀವಲ್ಲ, ಅವಾಗ ಒಂಥರ ದಪ್ಪ ಆಗ್ತಿರುತ್ತೆ, ಮತ್ತೆ ಕಾಯಿ ಚೇಂಜ್ ಮಾಡ್ಬೇಕು ಅನ್ನೋ ತರ ಅನ್ಸುತ್ತೆ. ಮತ್ತೆ ಕಾಯಲ್ಲಿ ಕಣ್ಣು ಕಾಣಬಾರ್ದು, ಕಳ್ಶಕ್ ಕೂರಿಸ್ತಾರಲ್ಲ ಅದ್ರಲ್ಲಿ ಕಣ್ಣು ಕೂಡ ಕಾಣಿಸ್ಬಾರ್ದು ಇದಕ್ಕೆ. ಇವಾಗ ಕಾಯಿ ರೆಡಿ. ಇದ್ರೊಳಗಡೆ ಇನ್ನೊಂದು ಹಾಕ್ಬೇಕು ಮೇನ್, ಲಾವಂಚ ಬೇರು. ಇವಾಗ ಲಕ್ಷ್ಮೀ ಕುಬೇರದು ರಂಗೋಲಿ ಹಾಕ್ತಾ ಇದ್ದೀನಿ. ಅದು ಅಕ್ಕಿ ಹಿಟ್ಟು ಯೂಸ್ ಮಾಡ್ತಾ ಇದ್ದೀನಿ. ಅಕ್ಕಿ ಹಿಟ್ಟಲ್ಲಿ ಮಾಡ್ಬೇಕು ದೇವ್ರ ಹತ್ರ ಅಂತ ಹೇಳ್ಬಿಟ್ಟು ಅಕ್ಕಿ ಹಿಟ್ಟಲ್ಲಿ ಮಾಡ್ತಾ ಇದ್ದೀನಿ. ರಂಗೋಲಿ ಬಿಟ್ಟು ಇವಾಗ ಅದ್ರ ಮೇಲೆ ಬಾಳೆಲೆ ಇಟ್ಟಿದ್ದೀನಿ. ಇವಾಗ ಅದ್ರ ಮೇಲೆ ಅಕ್ಕಿ ಹಾಕಿ ಆಮೇಲೆ ಅದ್ರ ಮೇಲೆ ಕಳ್ಸ ಅದ್ರ ಮೇಲೆ ಜಸ್ಟ್ ಓಂ ಅಂತ ಬರ್ದಿದ್ದೀನಿ ಅಕ್ಷತೆ ಮೇಲೆ, ಅಕ್ಕಿ ಮೇಲೆನೆ. ಹಾಗೆ ಅಕ್ಷತೆನೂ ಅಕ್ಷತೆ ಪ್ರಿಪೇರ್ ಮಾಡ್ಕೋಬೇಕು. ಒಂದು ಬೌಲ್ ಬೇಕು ಅಕ್ಷತೆಗೆ, ಬೌಲ್ ತಗೊಂಬ. ಇವಾಗ ದೇವ್ರದ್ದು ಮುಖವಾಡನ ಅಲಂಕಾರ ಮಾಡ್ಕೋಬೇಕು. ಸೊ ಅದಕ್ಕೆ ಐಲೈನರು, ನೀಲ್ ಪಾಲಿಶು ಮತ್ತೆ ಓಲೆ ಒಡವೆ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಸೊ ಇವಾಗ ಇದಕ್ಕೆ ಕಾಜಲ್ ಎಲ್ಲ ಹಾಕ್ಬೇಕು, ಮತ್ತೆ ಲಿಪ್ಸ್ಟಿಕ್ ಹಾಕ್ಬೇಕು, ಮೂಗುತಿ ಹಾಕ್ಬೇಕು, ಓಲೆ ಹಾಕ್ಬೇಕು. ಇದಾದ್ರೆ ರೆಡಿ ಆಗುತ್ತೆ. ನಾನೆಲ್ಲ ಹೊಸದೇ ತಗೊಂಡಿರೋದು, ನಾವು ಉಪಯೋಗಿಸಿರೋದನ್ನ ದೇವ್ರಿಗೆ ಇಡಬಾರ್ದು ಅಂತ ಹೇಳ್ಬಿಟ್ಟು ಹೊಸ ತಗೊಂಡಿದ್ದೀನಿ. ಸೊ ದೇವ್ರಿಗೆ ಉಪಯೋಗಿಸ ಆದ್ಮೇಲೆ ನಾನು ಯೂಸ್ ಮಾಡ್ತೀನಿ. ಓಕೆನಾ? ಇವಾಗ ಇದಕ್ಕೆ ಮೇಕಪ್ ಮಾಡ್ಬಿಡೋಣ, ಅಂದ್ರೆ ಅಲಂಕಾರ ಮಾಡ್ಕೊಳ್ಳೋಣ. ಇಲ್ಲಿ ಮ್ಯಾಮ್ ಹೆಂಗಿತ್ತು ಮ್ಯಾಮ್? ಚೆನ್ನಾಯ್ತಾ? ಹೊಸಲಂಜಿ ನನಗೆ ಕೊಡ್ಬೇಕಿಲ್ಲಿ. ಕೇಳು ಪಪ್ಪನ ಕರಿ ಇಲ್ಲೇ. ಸೊ ಇವಾಗ ಮುಖವಾಡಗೆ ಅಲಂಕಾರ ಮುಗೀತು. ಸೊ ನಾನು ಈ ರೀತಿ ಅಲಂಕಾರ ಮಾಡ್ಕೋತೀನಿ, ಕಣ್ಣಿಗೆಲ್ಲ ಕಾಜಲ್ ಹಾಕಿ, ಮತ್ತೆ ಒಂದು ನೋಸ್ ಪಿನ್ನು, ಇಯರಿಂಗ್ಸು, ಮತ್ತೆ ಒಂದು ಲಿಪ್ಸ್ಟಿಕ್ ತರ. ಇದು ನನ್ನ ಮನೆಯ ಲಕ್ಷ್ಮಿಯ ಮುಖವಾಡ.